ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಟ್ಯಾರೋ ಕ್ಲಾಸ್. ನಿಮ್ಗೆ ಶ್ರಾವಣ ಮಾಸದಲ್ಲಿ ಮದುವೆ ಯೋಗ ಇದೆಯಾ ಅಂತ ನೋಡ್ತಾ ಹೋಗೋಣ. ಏನ್ ಶ್ರಾವಣ ಮಾಸ ಬರ್ತಾ ಇದೆ, ಅದಾದ ನಂತರ ನಿಮಗೆ ಮದುವೆ ಯೋಗ ಇದೆಯಾ, ನಿಮ್ಮ ಪರ್ಸನ್ ಎನರ್ಜೀಸ್ ಹೇಗಿದೆ, ನಿಮ್ಮ ಎನರ್ಜೀಸ್ ಹೆಂಗ್ ಬರ್ತಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಪರ್ಸನ್ ಎನರ್ಜೀಸ್ ನೋಡ್ತಾ ಹೋಗೋಣ. ಮೊದಲು ನಿಮ್ಮ ಪರ್ಸನ್ ಎನರ್ಜೀಸ್ ಏನಿದೆ ಪ್ರೇ ಮಾಡಿ. ಏಂಜಲ್ಸ್ ನ ಪ್ರೇ ಮಾಡ್ತಾ ಹೋಗಿ. ಏಂಜಲ್ಸ್ ನ ಗೈಡೆನ್ಸ್ ತಗೊಳ್ಳಿ. ಇದು ನಿಮ್ಮ ಪರ್ಸನ್ ಎನರ್ಜೀಸ್ ಆಗಿರುತ್ತೆ. ನಿಮ್ಮ ಎನರ್ಜೀಸ್, ನಿಮ್ಮ ಒಂದು ಎನರ್ಜಿ ಹೇಗಿದೆ, ಏನೆಲ್ಲ ನಡೀತಾ ಇದೆ ನಿಮ್ಮ ಜೀವನದಲ್ಲಿ, ನಾಳೆ ಅಮಾವಾಸ್ಯದಿಂದ ಇದಾದ ನಂತರ ಏನೆಲ್ಲ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ನೋಡ್ತಾ ಹೋಗೋಣ. ನಿಮ್ಮ ಎನರ್ಜೀಸ್ ನ ನೋಡಿ. ನಿಮ್ಮ ಒಂದು ಎನರ್ಜೀಸ್ ಇದಿದೆ. ನಿಮ್ಮ ಇದಿದೆ. ನಿಮ್ಮ ಪರ್ಸನ್ ಎನರ್ಜಿ ಬಂದ್ಬಿಟ್ಟು ತುಂಬಾ ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಅಲ್ಲಿ ಇದ್ದಾರೆ. ಅವರು ಫೈನಾನ್ಷಿಯಲ್ ಲಾಸ್ ಅಲ್ಲಿ, ನಿಮ್ಮ ಒಂದು ಪರ್ಸನ್ ಫೈನಾನ್ಷಿಯಲ್ ಲಾಸ್ ಅಲ್ಲಿ ಇದ್ದಾರೆ. ಅದೆಲ್ಲ ಕೂಡಿ ಬಂದ್ಮೇಲೆ ಮದ್ವೆ ಆಗೋಣ ಅಂತ ಯೋಚನೆ ಮಾಡ್ತಾರೆ. ಅಂತಂದ್ರೆ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಹೂಡಿಕೆ ಮಾಡಿರ್ತಕ್ಕಂಥದ್ದು, ಅದು ಬಂದ್ರ ನಂತರ ಈ ಒಂದು ಮದ್ವೆಯನ್ನ ಆಗೋಣ, ಈ ಒಂದು ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದಾರೆ. ಬಟ್ ತುಂಬಾ ಲೇಟ್ ಆಗುತ್ತೆ, ತುಂಬಾ ಲೇಟ್ ಆಗಿ ಬರ್ತಕ್ಕಂಥದ್ದು ಆ ಒಂದು ಮನಿ. ಅವರು ರಿಲೇಷನ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿಲ್ಲ, ಸಾಧ್ಯವಾದಷ್ಟು ಅವರು ಹೆಲ್ಪ್ ಮಾಡ್ತಿಲ್ಲ ಅವ್ರಿಗೆ. ಸೊ ಒಬ್ರೇ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ, ದೇವ್ರನ್ನ ಒಂದು ಪ್ರೇ ಮಾಡ್ತಿರ್ತಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶಸ್ಸು ಬರ್ತಿದೆ. ಆ ಒಂದು ಯಶಸ್ಸು ಅವ್ರಿಗೆ ಬಂದ್ಮೇಲೆ ತುಂಬಾ ಏನಂತಂದ್ರೆ ಅಹಂಕಾರ ಪಡದೆ, ಈಗೋನ ಪಡೆದೆ ಅವ್ರ ಮುಂದೆ ನಡೆಯುವಂತ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ತುಂಬಾ ಒಳ್ಳೆ ಎನರ್ಜಿ ಮುಂದೆ ಕಾಡ್ತಿದೆ. ಈಗಿನ ಸಮಯದಲ್ಲಿ ತುಂಬಾ ಫೈನಾನ್ಷಿಯಲ್ ಲಾಸ್ ಅಲ್ಲಿ ಇದ್ದಾರೆ. ಸೆಲೆಬ್ರೇಷನ್ ಕಾಣ್ತಿದೆ ಅವ್ರಿಗೆ. ತುಂಬಾ ಮುಂದೆ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಅವರು ಬಿಲ್ಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅವ್ರಿಗೆ ಮುಂದೆ. ಡಿವೈನ್ ಎನರ್ಜಿ ಅವ್ರನ್ನ ರಕ್ಷಣೆ ಮಾಡುತ್ತೆ. ಸೊ ರಿಲೇಶನ್ಶಿಪ್ ಅಲ್ಲಿ ಮುಂದೆ ಚೆನ್ನಾಗಿರ್ತಾರೆ. ಬಟ್ ನಿಮ್ಮ ಎನರ್ಜೀಸ್ ಬಂದ್ಬಿಟ್ಟು ತುಂಬಾ ಬ್ಲಾಕೇಜಸ್ ಕಾಣ್ತಾ ಇದೆ. ಏನಂತಂದ್ರೆ ಡೆವಿಲ್ ಕಾರ್ಡ್ ಬಂದಿದೆ. ತುಂಬಾ ಅಂತಂದ್ರೆ ತುಂಬಾ ನಿಮಗೆ ದೃಷ್ಟಿ ಆಗಿರ್ತಕ್ಕಂಥದ್ದು, ತುಂಬಾ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಅದರಿಂದ ನಿಮಗೆ ಬ್ಲಾಕ್ ಆಗಿದೆ ಎನರ್ಜೀಸ್. ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಗ್ರೌಂಡ್ ಚಕ್ರ, ಈ ಚಕ್ರಗಳು 3 ಚಕ್ರಗಳು ನಿಮ್ಗೆ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು. ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಯಾರೇ ನಿಮ್ಮನ್ನ ಮಾತಾಡ್ಸಿದ್ರು ತುಂಬಾ ಬೇಗ ರಿಯಾಕ್ಟ್ ಮಾಡ್ತಕ್ಕಂಥದ್ದು, ಹೇ ಹಂಗೆ ಹಿಂಗೆ ಅಂತ ಹೇಳಿ ಜೋರಾಗಿ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಸಡನ್ ರಿಯಾಕ್ಷನ್ ಇದ್ದಂಗೆ ಹೇಳ್ತಕ್ಕಂಥದ್ದು, ಇವೆಲ್ಲ ನಿಮ್ಗೆ ಬ್ಯಾಡ್ ಎಫೆಕ್ಟ್ ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಡೆತ್ ಕಾರ್ಡ್ ನ ನೋಡ್ತಾ ಇದ್ರೆ ಈ ಒಂದು ಏನ್ ಬ್ಯಾಡ್ ಎನರ್ಜಿ ಇದೆ ಅದಾದ ಕಳೆದ ನಂತರ ನಿಮ್ಗೆ ಒಳ್ಳೇದಾಗುತ್ತೆ. ಈ ಒಂದು ಎನರ್ಜಿಸ್ ಏನ್ ಕಾಣ್ತಿದೆ ನೋಡ್ತಾ ಇದ್ರೆ, ಒಂದು ಕೆಟ್ಟ ಎನರ್ಜಿಸ್, ಕೆಟ್ಟ ಗಳಿಗೆ, ಕೆಟ್ಟ ಕ್ಷಣಗಳು ಕಳೆದ ನಂತರ ನಿಮ್ಗೆ ಒಳ್ಳೇದಾಗುತ್ತೆ. ಸದ್ಯಕ್ಕೆ ಇನ್ನೂ ಒಂದು 3 ತಿಂಗಳು ಯಾವುದೇ ರೀತಿಯಾದ ನಿರ್ಧಾರನ ಕೈಗೊಳ್ಬೇಡಿ. ತುಂಬಾ ದೇವ್ರನ್ನ ಪ್ರೇ ಮಾಡಿ ಆದಷ್ಟು. ನೋಡಿ, ಇಲ್ಲಿ ನಿಮ್ಗೆ ಒಳ್ಳೆ ಆಕ್ಷನ್ ತಗೊಂತೀರಾ ಮುಂದೆ. ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ನೀವು ಸದ್ಯದಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೀರಾ. ಆದಷ್ಟು ಶಿವನ ದೇವಾಲಯಕ್ಕೆ ಹೋಗಿ ಬನ್ನಿ, ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲಿ ನೋಡಿ, ಬ್ಲಾಕ್ ಕುದುರೆ ಏನ್ ಬಂದಿದೆ, ಇದು 3 ಮಂತ್ಸ್ ಆದ ನಂತರ ನಿಮ್ಗೆ ಒಳ್ಳೇದಾಗುತ್ತೆ. ಒಂದು 3 ತಿಂಗಳು ವೆಯ್ಟ್ ಮಾಡಿ, ಯಾವುದೇ ನಿರ್ಧಾರನ ಕೈಗೊಳ್ಬೇಡಿ. ನಿಮ್ಗೆ ನಿಮ್ಮ ಒಂದು ಏಂಜಲ್ಸ್ಗೆ ಏನ್ ನಿರ್ಧಾರ ಕೈಗೊಳ್ಬೇಕು ಅಂತ ಹೇಳಿ ಏಂಜಲ್ಸ್ ನ ಗೈಡೆನ್ಸ್ ನ ತಗೊಳ್ಳಿ. ಮುಂದಿನ ಕ್ಷಣಗಳಿಗೋಸ್ಕರ ನಿಮ್ಮ ಏಂಜಲ್ಸ್ ಏನ್ ಗೈಡೆನ್ಸ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ನೀವು ಆದಷ್ಟು ನಿಮ್ಮ ಎನರ್ಜಿ ತುಂಬಾ ಬ್ಯಾಡ್ ಆಗಿದೆ. ದಯವಿಟ್ಟು ಆದಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗೆ ದೀಪ ಹಚ್ಚಿ, ಅದಾದ ನಂತರ ನಿಮ್ಗೆ ಒಳ್ಳೆ ಎನರ್ಜಿಸ್ ಬರ್ತಾ ಹೋಗುತ್ತೆ. 3 ಮಂತ್ಸ್ ಯಾವುದೇ ರೀತಿಯಾದ ನಿರ್ಧಾರ ಕೈಗೊಳ್ಬಿಡಿ. ಏಂಜಲ್ಸ್ ನ ಗೈಡೆನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಏಂಜಲ್ಸ್ ನ ಪ್ರೇ ಮಾಡಿ. ನಿಮ್ಮ ಮುಂದಿನ ಲೈಫ್ಗೆ ಏಂಜಲ್ಸ್ ಏನ್ ಹೇಳ್ತಾ ಹೋಗ್ತಾರೆ ಅಂತ ನೋಡ್ತಾ ಹೋಗೋಣ. ಯಾವುದೇ ಒಂದು ಕಾರ್ಯಕ್ಕೆ ಗುರುಗಳ ಗೈಡೆನ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಏಂಜಲ್ಸ್ ಕೂಡ, ಏಂಜಲ್ಸ್ ನ ಪ್ರೇ ಮಾಡಿ. 3 ಕಾರ್ಡ್ ತೆಗಿದ್ದೀನಿ, ಅದರಲ್ಲಿ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಕಾರ್ಡ್ ಬಂತು ವಿತ್ ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್. ನೀವೊಂದು ಅದೇ ನಾ ಹೇಳ್ದಂಗೆ ನೆಕ್ಸ್ಟ್ 3 ಮಂತ್ಸ್ ಆದ ನಂತರ ನಿಮ್ಗೆ ಒಳ್ಳೇದಾಗ್ತಾ ಇದೆ. ಅಲ್ಲಿವರೆಗೂ ಸ್ವಲ್ಪ ದೇವ್ರನ್ನ ಪ್ರೇ ಮಾಡಿ.
ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮಲ್ಲಿ. ಅದಾದ ನಂತರ ತುಂಬಾ ಹ್ಯಾಪಿ ಚೇಂಜಸ್ ಕಾಣ್ತಾ ಹೋಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಆದಷ್ಟು ಬೇಗ ಈ ಒಂದು ಒಳ್ಳೆ ಚೇಂಜಸ್ ಬರುತ್ತೆ. ಪ್ಲೀಸ್ ಅದ್ರ ಬಗ್ಗೆ ಪಾಸಿಟಿವ್ ಆಗಿರೋ ಹೆಚ್ಚು. ಸೊ ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಗೆ ತುಂಬಾ ಗೊಂದಲಗಳಿವೆ. ಸೊ ನಿಮ್ಗೆ ಒಂದು ನಂಬಿಕೆ ಅಂತ ಬರ್ಬೇಕಾದ್ರೆ ಏಂಜಲ್ಸ್ ನ ಪ್ರೇ ಮಾಡಿ. ಹೇಗೆ ಅಂತಂದ್ರೆ ಈ 111 ಅನ್ನೋ ನಂಬರು ಯೂನಿವರ್ಸ್ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಈ 3 months ಕಳೆದ್ಮೇಲೆ ಅನ್ನೋದಾದ್ರೆ ಪ್ಲೀಸ್ ಈ ಏಂಜಲ್ಸ್ ನಂಬರ್ ಏನಿದೆ 3 ಆಗಿರ್ಬೋದು, 222 ಆಗಿರ್ಬೋದು, ಈ ತರ ಇದು ನನಗೆ ಇವತ್ತಾಗ್ಲಿ ನಾಳೆ ಒಳಗಾಗಿ ಕಾಣ್ಬೇಕು ನನಗೆ ಅಂತ ಪ್ರೇ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವು ನಿರ್ಧಾರನ ಕೈಗೊಳ್ಳಿ. ನಿಮ್ಗೆ ನಂಬಿಕೆ ಅನ್ನೋದು ಮೂಡುತ್ತೆ ಏಂಜಲ್ಸ್ ಮೇಲೆ. ಅದಾದ ನಂತರ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ. ಸೆಲೆಬ್ರೇಷನ್ ಕಾಣ್ತಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಪ್ರಿಡಿಕ್ಷನ್ ಬೇಕಾದ್ರೆ ನಿಮ್ಗೆ ಆದಷ್ಟು ನಿಮ್ಗೆ ಒಳ್ಳೆ ಗೈಡೆನ್ಸ್ ಬೇಕು, ಕೌನ್ಸಿಲಿಂಗ್ ಬೇಕು. ಯಾಕಂದ್ರೆ ತುಂಬಾ ನೆಗೆಟಿವ್ ಇದೆ ನಿಮ್ಮ ಎನರ್ಜೀಸ್ ಅಲ್ಲಿ. ಸೊ ನೀವು ತುಂಬಾ ಬ್ಲಾಕ್ ಆಗಿದ್ದೀರಾ, ನಿಮ್ಮ ಎನರ್ಜಿ ತುಂಬಾ ಬ್ಲಾಕ್ ಆಗಿದೆ, ನಿಮ್ಮ ಚಕ್ರಗಳು ಬ್ಲಾಕ್ ಆಗಿದೆ. ಸೊ ಹೆಲ್ಪ್ ತಗೊಳ್ಳಿ, ಯಾವ್ದಾದ್ರು ಹೆಲ್ಪ್ ತಗೊಳ್ಳಿ, ರೀಡಿಂಗ್ ತಗೊಳ್ಳಿ. ಟ್ಯಾರೋಟ್ ರೀಡಿಂಗ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ, ತಗೊಳ್ಳಿ. ಈ ಒಂದು ರಿಲೇಶನ್ಶಿಪ್ ಬ್ರಾಸ್ಲೆಟ್ ಅಂತ ಇದು ರೋಸ್ ಕ್ವಾರ್ಟ್ಸ್, ಇದನ್ನ ತಗೊಳ್ಳಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಏನ್ ಗೊಂದಲಗಳಿವೆ ಅದಕ್ಕೆ ಸ್ವಲ್ಪ ರಿಕವರ್ ಆಗ್ತಾ ಬರುತ್ತೆ. ಸೊ ಇದನ್ನ ಏನು ರೋಸ್ ಕ್ವಾರ್ಟ್ಸ್ ಇದೆ, ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಪ್ಲೀಸ್ ಬೈ ಮಾಡಿ. ಥ್ಯಾಂಕ್ ಯು.